ತಾತ ಭಯ ಪಡುವಂತದ್ದು ಏನೂ ಇಲ್ಲ, ಸಾಧಾರಣ ಜ್ವರ ಬಂದಿದೆ ಅಷ್ಟೇ. ನಾನು ಮಾತ್ರೆ ಕೊಡ್ತೀನಿ, 2 ದಿನ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಸರಿನಾ? ಸರಿಯಪ್ಪ. ಪ್ರೇಮ, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ. ಬಾ ಕುತ್ಕೋ ಕುತ್ಕೋ. ಯಾಕೆ ಹುಲಿ ತಲೆ ತೆಗೆಸ್ಕೊಂಡು ಕೂತಿದೆ? ತಲೆ ಎತ್ತಿ ನೋಡಪ್ಪ. ಅಲ್ಲೇ ನಮ್ಮ ಹುಡುಗನಿಗೆ ನಾಚಿಕೆ ಶುರು ಆಗ್ಬಿಟ್ಟಿದೆ. ನಗದ್ ನೋಡು. ಥೂ, ಈ ಮದ್ವೆ ಮೂಲಕ ನಮ್ಮ ಆಸ್ತಿಗೆ ಲಗ್ಗೆ ಹಾಕೋ ಹೊಂಚಾಗ್ತಿದ ನೀವು. ಪ್ರೇಮ, ನನ್ ಮಗ ಪುಣ್ಯ ಮಾಡಿದ್ದ ನಿನ್ನಂತ ಹುಡುಗಿನ ಪಡೆಯೋದಿಕ್ಕೆ. ನೋಡು, ನೀನೇನೂ ಯೋಚನೆ ಮಾಡ್ಬೇಡ. ನಿನ್ನನ್ನು ನಾನು ನನ್ನ ಮಗಳ ತರ ನೋಡ್ಕೋತೀನಿ. ಪ್ರೇಮ, ಇದ್ಯಾಕಮ್ಮ ತಲೆ ತಗ್ಸ್ಕೊಂಡ್ ಕೂತಿದ್ಯಾ? ನೀನ್ ಮದ್ವೆ ಆಗೋ ಹುಡುಗನ್ ನೋಡಲ್ವಾ? ತಲೆ ಎತ್ತು ನೋಡು. ತಲೆ ಎತ್ತಿ ನೀನು ನೋಡು ರಾಜ. ನೋಡಪ್ಪ. ಏನಪ್ಪ ಮಹಾದೇವ, ನಿನಗೆ ನನ್ನ ಮಗಳು ಒಪ್ಗೆನಾ? ಬರೀ ತಲೆ ಅಲ್ಲಾಡ್ಸಿದ್ರೆ ಸಾಲದು, ಬಾಯಿ ಬಿಟ್ಟು ಹೇಳು ಹೌದು ಅಂತ. ಹೌದು. ನಮ್ಮ ಹುಡುಗ ಹೌದು ಅಂತ ಒಪ್ಪಿಗೆ ಕೊಟ್ಟಾಯ್ತು, ಇನ್ನು ನಿಮ್ಮ ಹುಡುಗ ಒಪ್ಪಿಗೆ ಕೊಡ್ಬೇಕಷ್ಟೇ. ಪ್ರೇಮ, ಹೇಳಮ್ಮ, ನಿನ್ಗೆ ನನ್ ಮಗ ಒಪ್ಗೆನಾ? ನಾಚ್ಕೋಬೇಡ, ಹೇಳು. ನನ್ನ ಬಂಗಾರಿಗೆ ಚಿನ್ನದಂತ ಹುಡುಗನ ಹುಡುಕ್ತೀನಿ. ಪ್ರೇಮ, ಯಾಕಮ್ಮ
ಏನಾಯ್ತು? ಏನು ಹೇಳ್ದೆ ಸುಮ್ಮನೆ ನೆತ್ತಿದ್ಯಲ್ಲ. ನಿನಗೆ ನನ್ನ ಮಗ ಒಪ್ಪಿಗೆ ಅಲ್ವಾ? ಇಲ್ಲ. ಏನಂದ್ಲ ಅವಳು? ಇಲ್ಲ ಅಂದ್ಲ. ಪ್ರೇಮ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳಿದ್ಲ ರಾಮ್. ಅಪ್ಪ ಇಲ್ಲ ಹಾಗೇನಿಲ್ಲ, ನೀವೆಲ್ಲೋ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ನನಗ್ ಸರಿಯಾಗೇ ಕೇಳಿಸ್ತು. ಅವಳು ಇಲ್ಲ ಅಂತಾನೆ ಹೇಳಿತು. ಅಯ್ಯೋ ದೇವ್ರೆ, ಏನಾಗ್ತಿದೆ ಇಲ್ಲಿ? ಏನಾಗಿಲ್ಲ ದೊಡ್ಡಮ್ಮ, ನೀವೆಲ್ರೂ ಏನೋ ತಪ್ಪು ಕೇಳಿಸ್ಕೊಂಡಿದ್ದೀರಾ. ಪಾಪ ನಮ್ ಮಾದೇವನ ಹಣೆಯಲ್ಲಿ ಮದ್ವೆ ಯೋಗನೇ ಇಲ್ಲ ಅನ್ಸತ್ತೆ. ಯಾಕೆ ಯಾವಾಗ್ಲೂ ನಮ್ ಮಾದೇವಂಗೆ ಹೀಗಾಗತ್ತೆ? ಇಲ್ಲ, ಅವಳಿಗೆ ಮದುವೆಯಲ್ಲಿ ಒಪ್ಪಿಗೆ ಇದೆ. ಆದರೆ ಈಗ ಯಾಕೆ ಹೀಗೆ ಹೇಳಿದ್ಲೋ ಗೊತ್ತಿಲ್ಲ. ಇರಿ, ನಾನು ಬರ್ತೀನಿ. ಅಯ್ಯಯ್ಯೋ, ಆಂಟಿ ಹೋಗಿ ಕೇಳಿದಾಗ ಪ್ರೇಮ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ರೆ ಎಡವಟ್ಟಾಗೋಗುತ್ತೆ. ದೊಡ್ಡಮ್ಮ ಹೃದಯನೇ ಹೊಡೆದೋಗುತ್ತೆ. ಇಲ್ಲ ಇಲ್ಲ, ಹಾಗಾಗ್ಬಾರ್ದು. ಸಾಕು ಕಣಮ್ಮ, 6ನೇ ಚಪಾತಿ ಇದು. ಮಾದೇವ, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ತಿಂಡಿ ತಿನ್ನೋದೆಲ್ಲ ಲೆಕ್ಕ ಹಾಕ್ಬಾರ್ದು ಅಂತ. ಈ ವಯಸ್ಸಲ್ಲಿ 6 ಚಪಾತಿ ಅಲ್ಲ 10 ಚಪಾತಿ ತಿನ್ಬೇಕು. ಸುಮ್ಮನೆ ತಿನ್ನು. ಅಯ್ಯೋ ಅಮ್ಮ, ನನ್ಗೀಗಾಗ್ಲೇ ಹೊಟ್ಟೆ ತುಂಬೋಗಿದೆಯಮ್ಮ, ಸಾಕು. ತಿನ್ನೋದಕ್ಕೆ ಅಳ್ತೀಯಲ್ಲೋ, ಚೆನ್ನಾಗಿ ತಿನ್ಬೇಕು ಈ ವಯಸ್ಸಲ್ಲಿ. ಹಾ, ಚೆನ್ನಾಗಿ ತಿಂದೆ ಹಿಂಗಾಗಿರೋದು ನಾನು. ನಿನ್ ಕಾಲ್ದಿನ ಸ್ವಲ್ಪ ನೋಡ್ಕೊಂಡು ತೋರ್ಸಮ್ಮ. ಏಯ್ ಪುಟಿ, ತಗೋ ನೀರು ಕುಡಿ. ಪಂಚಮಿ, ನಿನಗೆ ಊಟ ಮಾಡ್ಬೇಕಾದ್ರೆ ಯಾವಾಗ್ಲೂ ಅವಸರ. ನಿಧಾನಕ್ಕೆ ತಿನ್ನಕ್ಕೆ ನಿನಗೆ ತಿನ್ನು. ಸ್ವಲ್ಪ ನಿಧಾನಕ್ಕೆ ಊಟ ಮಾಡ್ಬಿಟ್ಟಿ. ಏ ರಾಮ್, ನಿತ್ಕೋ. ರಾಮ್, ತಿಂಡಿ ತಿಂದ ಎಲ್ಲಿಗೋ ಹೋಗ್ತಿದ್ಯಾ? ದೊಡ್ಡಮ್ಮ, ಅದು ನಂಗೆ ಯಾಕೋ ಹಸುವಿಲ್ಲ. ಆಸ್ಪತ್ರೆಗೆ ಹೋದ್ಮೇಲೆ ಆಸ್ಪತ್ರೆ ಏನ್ ಮಾಡ್ತೀಯಾ? ಕ್ಯಾಂಟೀನಲ್ಲಿ ಹಾಳು ಮುಳು ತಿಂದು ಹೊಟ್ಟೆನ ಹಾಳು ಮಾಡ್ಕೋತೀಯಾ? ಬಾ ತಿಂಡಿ ತಿನ್. ದೊಡ್ಡಮ್ಮ, ನಂಗೆ ಅರ್ಜೆಂಟ್ ಕೆಲಸ ಇದೆ. ಏ, ತಿಂಡಿಗೇನೇನು ಅವಸರ? ಬಾ 2 ಚಪಾತಿ ತಿನ್. ದೊಡ್ಡಮ್ಮ, ಆಗಲ್ಲ. ಮಾತಾಡ್ಬೇಡ, ಸುಮ್ನೆ ಕೂತ್ಕೋ. ಬರ ಕುತ್ಕೋ. ಅಲ್ಲ ಕಣ, ನೀನ್ ತಿಂಡಿ ತಿಂದೆ ಅಮ್ಮನಿಂದ ತಪ್ಪಿಸ್ಕೊಳ್ಳೋದಕ್ಕಾಗತ್ತಾ? ತಿನ್ನು. ಸರಿಯಾಗಿ ಹೇಳ್ದೆ ಮಾದೇವ, ತಿನ್ನು. ದೊಡ್ಡಮ್ಮ, ಸಾಕು ಸಾಕು ಏ, ಸಾಕು. ಏನ ಸಾಕು? ವಯಸ್ಸಿನ ಹುಡುಗ ನೀನು ಚೆನ್ನಾಗಿ ತಿನ್ಬೇಕು. ಅದನ್ ಬಿಟ್ಟು ಖಾಲಿ ಹೊಟ್ಟೆಲ್ ಓಡಾಡ್ತೀಯಾ? ಸುಮ್ನೆ ತಿನ್ನು. ರಾಮ್, ಏನ್ ಯೋಚನೆ ಮಾಡ್ತಿದ್ಯಾ ಕಂದ? ತಿಂಡಿ ತಿನ್ನು. ಅಲ್ಲ ಮಗ್ನೆ, ಊಟ ಆದ್ಮೇಲೆ ಈ ಮಾತ್ರೆ ತಗೊಳ್ಳಿ, ಊಟದ ಮುಂಚೆ ಈ ಮಾತ್ರೆ ತಗೊಳ್ಳಿ ಅಂತ ನೀನೇ ಹೇಳ್ತೀಯ. ನೀನೇ ಹೀಗ್ ಮಾಡಿದ್ರೆ ಹೇಗೋ? ತಿಂಡಿ ತಿನ್ನು, ನೆಮ್ಮದಿಯಿಂದ ತಿನ್ನು. ಹಲೋ ರಾಮ್, ಊರಿಗೆಲ್ಲ ನೀನ್ ಡಾಕ್ಟರ್ ಇರ್ಬೋದು, ಆದ್ರೆ ಈ ಮನೆಗೆ ಅಮ್ಮನೇ ಡಾಕ್ಟರ್. ಅವ್ರು ಹೇಳಿದ್ದೆ ನಡೆಯೋದು.
ತಿನ್ನು. ಈಗ ಪ್ರೀತಿ ತೋರಿಸಿನೇ ನಿನ್ನ ಮಗನ ನಿನ್ನಿಂದ ಕಿತ್ಕೊಂಡ್ಬಿಟ್ಲು. ಅಕ್ಕ ತಗೋ ಆಮ್ಲೆಟ್ ಬೇಡ ದೊಡಮ್ಮ, ಬೇಡ ಬೇಡ ಸಾಕು ನಂಗಿದೆ. ಬೇಡ ತಗೋ ಅಣ್ಣ ಬೇಡ ದೊಡಮ್ಮ, ಬೇಡ 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 ದೊಡಮ್ಮ. ಬೇಡ. ತಿನ್ನು. ಅಮ್ಮ ನೀನು ಕುತ್ಕೊಮ್ಮ, ತಿನ್ನು. ನೀವೆಲ್ಲ ತಿಂಡಿ ತಿನ್ನಿ, ನಾನು ಆಮೇಲೆ ಮಾಡ್ತೇನೆ. ಹಾ, ನೀನ್ ಅದ್ ಯಾವಾಗ ನಮ್ ಜೊತೆ ಕುತ್ಕೊಂಡು ಊಟ ಮಾಡ್ತೀಯೋ ಏನೋ, ಯಾವಾಗ ಕೇಳಿದ್ರು ಇದೇ ಹೇಳ್ತೀಯ. ಯಾವಾಗ ಮಾಡ್ತೀನಿ ಅಂದ್ರೆ, ಮಹಾದೇವ ನನ್ ಸೊಸೆ ಪ್ರೇಮ ಈ ಮನೆಗ್ ಬಂದು ಅವಳ ಕೈಯಾರ ಅಡಿಗೆ ಮಾಡಿ ನಮಗ್ ಬಡಿಸ್ತಾಳಲ್ಲ, ಆಗ ನಿಮ್ಮೆಲ್ರ ಜೊತೆ ಕುತ್ಕೊಂಡು ಊಟ ಮಾಡ್ತೀನಿ, ಸರಿನಾ? ನಮ್ ಪ್ರೇಮ ತುಂಬಾ ಸಂಸ್ಕಾರವಂತ ಹುಡುಗಿ, ಒಳ್ಳೆ ರೀತಿಲಿ ಬೆಳೆಸಿದ್ದಾರೆ. ಅಷ್ಟು ನಂಬಿಕೆ ಇರೋದ್ರಿಂದಾನೆ ಸತ್ಯನಾರಾಯಣ ಅಣ್ಣ ಅವಳು ಕೇಳ್ದೇನೆ ಈ ಮದ್ವೆಗೆ ಒಪ್ಪಿಗೆ ಕೊಟ್ಟಿದ್ದು. ಪ್ರೇಮ ಅಪ್ಪನ ಮಾತು ಮೀರೋದೇ ಇಲ್ಲ. ಈ ಕಾಲದಲ್ಲಿ ಇಂಥ ಹುಡುಗಿ ಎಲ್ಲಿ ಸಿಗ್ತಾಳೆ? ನಾನಂತೂ ತುಂಬಾ ಪುಣ್ಯ ಮಾಡಿದೆ ಪ್ರೇಮ ಅಂತ ಸೊಸೆ ಪಡೆಯೋದಿಕ್ಕೆ. ಪ್ರೇಮ ನಮ್ಮ ಮನೆಗೆ ಬಂದ್ಮೇಲೆ ನಮ್ಮ ಮನೆಗೆ ಹೊಸ ಕಳೆನೆ ಬರುತ್ತೆ. ಅವಳಿ ಮನೆ ಸೊಸೆ ಆದ್ಮೇಲೆ ನಮ್ಮ ಮನೆ ಜವಾಬ್ದಾರಿ ಎಲ್ಲ ಪ್ರೇಮನ್ ಕೊಟ್ಟು ನಾನು ಆರಾಮಾಗಿ ಇದ್ಬಿಡ್ತೀನಿ. ಅವಳು ಬಂದ್ಮೇಲೆ ಅವಳೆ ಈ ಮನೆ ಮಹಾರಾಣಿ. ಅಲ್ವೇನ ಮಹಾದೇವ? ಅಕ್ಕ, ಈ ಮದ್ವೆ ನಡೆಯೋದಿಲ್ಲ ಅಕ್ಕ. ಕಲ್ಯಾಣಿಗೆ ಕೊನೆವರೆಗೂ ನೆಮ್ಮದಿ ಇರಲ್ಲ ಅಕ್ಕ. ಏನಾದ್ರೂ ಮಾಡ್ಲೇಬೇಕು ಕಣ. ಆ ಮಹಾದೇವ್ನ ಯಾವ್ದಾದ್ರು ಗಲಾಟೆಲ್ ಸಿಕ್ಸಿ ಅವನ್ನ ಜೈಲು ಕಳಿಸಿದ್ರೇನೆ ನನಗ್ ನೆಮ್ಮದಿ. ದೊಡ್ಡಮ್ಮ, ಪ್ರೇಮನೇ ಈ ಮನೆ ಸೊಸೆ ಆಗ್ತಾಳೆ ಅಂತ ಎಷ್ಟೋ ಕನ್ಸು ಕಟ್ಕೊಳ್ತಾ ಇದ್ದಾರೆ. ಆದ್ರೆ ಪ್ರೇಮ ಈ ಮದ್ವೆನೇ ಬೇಡ ಅಂತಿದ್ದಾಳೆ. ಆ ವಿಷಯ ದೊಡ್ಡಮ್ಮನ್ ಗೊತ್ತಾದ್ರೆ ದೊಡ್ಡಮ್ಮನ ಮನ್ಸು ಎಷ್ಟು ಅಂದ್ಕೊಳುತ್ತೋ ಏನೋ. ತಾತ, ನಿಧಾನ ಕುಸರು ತಗೊಳ್ಳಿ. ನಿಧಾನ ಕುಸರು ಬಿಡಿ. ತಾತ, ಭಯ ಪಡುವಂತದ್ದು ಏನೂ ಇಲ್ಲ, ಸಾಧಾರಣ ಜ್ವರ ಬಂದಿದೆ ಅಷ್ಟೇ. ನಾನು ಮಾತ್ರೆ ಕೊಡ್ತೀನಿ, 2 ದಿನ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಸರಿನಾ? ಸರಿಯಪ್ಪ. ಅಜ್ಜಿ ತಗೊಳ್ಳಿ, ಇದು ಊಟಕ್ಕಿಂತ ಮುಂಚೆ ಮತ್ತಿದು ಊಟ ಆದ್ಮೇಲೆ, ಸರಿನಾ? ಇದು ಊಟಕ್ಕಿಂತ ಮುಂಚೆ, ಇದು ಊಟ ಆದ್ಮೇಲೆ. ಕರೆಕ್ಟ್ ಆಗಿದೆ. ತಗೊಳಪ್ಪ. ಅಯ್ಯೋ ಅಜ್ಜಿ, ಏನಿದೆಲ್ಲ ದುಡ್ಡೆಲ್ಲ ಕೊಡಕ್ ಬರ್ತಿದ್ದೀರಾ? ಪರವಾಗಿಲ್ಲಪ್ಪ, ಇಟ್ಕೋ. ಅಯ್ಯೋ ಇದೆಲ್ಲ ಏನು ಬೇಡ, ನೀವು ಸುಮ್ಮನೆ ಇರಿ 1 ನಿಮಿಷ. ತಗೊಳ್ಳಿ, ಇದನ್ನ ನೀವ್ ಇಟ್ಕೊಳ್ಳಿ. ತಾತುಂಗೆ ಒಳ್ಳೆ ಹಣ್ಣು ತರಕಾರಿ ತಗೊಂಡ್ ಬನ್ನಿ. ಏನಪ್ಪ ಇದು, ಇಲ್ಲಿವರೆಗೂ ಬಂದು ನೋಡಿದ್ದು ಅಲ್ದೇನೆ ಕಾಸು ಕೊಡಕ್ ಬರ್ತೀಯಲ್ಲಪ್ಪ. ಅಜ್ಜಿ, ನನ್ ತಾತ ಆಗಿದ್ದಿದ್ರೆ ನಾನ್ ಕೊಡ್ತಿರ್ಲಿಲ್ವಾ? ಹಂಗೆ ಇದನ್ನುವೆ ತಗೊಳ್ಳಿ, ನೀವ್ ಇಟ್ಕೊಳ್ಳಿ. ತಗೊಳ್ಳಿ. 100 ಕಾಲ ಸುಖವಾಗಿ ಬಾಳಪ್ಪ. ಒಬ್ಳು ಒಳ್ಳೆ ಹುಡುಗಿ ನಿನ್ ಹೆಂಡತಿಯಾಗಿ ಬರ್ಲಿ. ತಾತ, ಗಾಬರಿ ಆಗ್ಬೇಡಿ, ಬೇಗ ಹುಷಾರಾಗ್ತೀರಾ. ನಾನ್ ಬರ್ತೀನಿ ಅಜ್ಜಿ, ನಾನ್ ಬರ್ತೀನಿ.